ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್, ಎರಡೂ ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ, ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಆದರೆ ಒಡೆಯತಕ್ಕಂಥ ಪ್ರಶ್ನೆ ಎಲ್ಲಿದೆ? ಇದರಲ್ಲಿ ಸಮೀಕ್ಷೆ ಮಾಡಲೇಬಾರ್ದಾ? ಸಮೀಕ್ಷೆ ಮಾಡಬಾರ್ದು ಅಂತ ಹೇಳುವಂಥದ್ದು ಇವರಿಗೆ ಆ ಥರ ಒಂದು ಅಭಿಪ್ರಾಯ ಆಗಿದ್ದರೆ ಕೇಂದ್ರಕ್ಕೆ ಬರಲಿ, ಸೆನ್ಸಸ್ಸಲ್ಲಿ ನೀವು ಜಾತಿ ಗಣತಿಯನ್ನು ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರ ಯಾಕೆ ಮಾಡಿದ್ದಾರೆ? ಮತ್ತೆ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದಾರೆ ಅವರು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾವುದೋ ಸಣ್ಣ ಪುಟ್ಟ ವಿಚಾರಗಳನ್ನು ಲೋಪದೋಷ ಆಗಿರ್ಬೋದು, ಅದನ್ನು ಸರಿಪಡಿಸುವಂಥ ಕೆಲಸ ಕೂಡ ಮಾಡ್ತದೆ ನಮ್ಮ ಸರ್ಕಾರ. ಅದರ ಬಗ್ಗೆ ನಾವೇನು ಪ್ರತಿಷ್ಠೆ ಏನಿಲ್ಲ. ಆದರೆ ನಾವು ಸಮಾಜದ ಸ್ಥಿತಿಗತಿ ಏನು, ಈಗ ಸುಪ್ರೀಂ ಕೋರ್ಟ್ ಕೇಳ್ತದೆ ಮೀಸಲಾತಿ ತೊಗೊಂಡು ಬಂದಾಗ ನೀವೇನು ಸರ್ವೆ ಮಾಡಿ, ಎಂಪರಿಕಲ್ ಡೇಟಾ ಏನಿದೆ, ಮಾಹಿತಿ ಏನಿದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಈ ಮಾಹಿತಿನೇ ಇಲ್ಲದೆ ಹೋದರೆ ನಾವು ಹೇಗೆ ಕೊಡೋದು? ಅದೇ ಇವತ್ತು ಕಾಂಗ್ರೆಸ್ಸಿನ ಕೇಂದ್ರದ AICCಯ ತೀರ್ಮಾನ, ಅದು ಜಾತಿ ಗಣತಿ ಆಗಬೇಕು. ಜಾತಿ ಗಣತಿಯಲ್ಲ, ಅದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸರ್ವೆ, ಸ್ಥಿತಿಗತಿಯ ಸರ್ವೆ ಆಗಬೇಕು. ಎಲ್ಲ ಸಮಾಜದ ಪರಿಸ್ಥಿತಿ ಏನು ಅಂತ ಒಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ. ನಾವು ಇಷ್ಟು ಸಂಖ್ಯೆಯಲ್ಲಿದ್ದೀವಿ, ನಾವು ಹಿಂದುಳಿದ ವರ್ಗಕ್ಕಾಗಿದ್ದೀವಿ, ನಾವು ಬಡತನ ಇದ್ದೇವೆ ಅಂತ ಅವರೆಲ್ಲ ಹೇಳ್ತಾರೆ. ಅದೆಲ್ಲ ಗೊತ್ತಾಗಬೇಕು ತಾನೆ. ಅದರಿಂದ BJP ಅವರು ಏನಾದರೂ ಮಾಡಲಿ, ನಾವು ನಮ್ಮ ಒಂದು ನಿಲುವಲ್ಲಿ ಯಾವುದೇ ರೀತಿಯ ಹಿಂದೇಟು ಹಾಕುವಂಥ ಪ್ರಶ್ನೆ ಬರೋದಿಲ್ಲ. ಅದು ಈಗ ಅನೇಕ ಕ್ರಮಗಳು ತೊಗೊಳ್ತಾ ಇದ್ದಾರೆ, ಇನ್ನು ಮುಂದೆ ತೊಗೊಳ್ತಾರೆ, ಆಯಿತಾ? ಈಗ ಮಳೆಗಾಲ ನಿರಂತರವಾಗಿ ಬಂದಿದೆ, ಇವತ್ತು ಕೂಡ ಮಳೆಗಾಲದಲ್ಲೇ ಇದ್ದೇವೆ ನಾವು. ಅದರಿಂದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ DCM ಅವರು ಕೂಡ ಕ್ರಮ ತೊಗೊಳ್ತಾ ಇದ್ದಾರೆ. ನಾವು ಕೂಡ ಹೇಳ್ತಾ ಇದ್ದೀವಿ, ಕಾಮಗಾರಿಗಳು 6-8 ತಿಂಗಳಿಂದ ಕಾಮಗಾರಿಗಳು ಮಾಡೋದು ಕೂಡ ಕಷ್ಟ ಆಗೋಗಿದೆ. ಯಾಕೆಂದರೆ ನಿರಂತರ ಮಳೆ, ಒಂದು 2 ದಿವಸ ಬಿಟ್ಟರೆ ಮತ್ತೆ ಮಳೆ ಇದೆ. ಅದೆಲ್ಲ ಸಮಸ್ಯೆಗಳಿದೆ, ಆದರೂ ಕೂಡ ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಅವರು IT ಕಂಪನಿಯವರು ಯಾರೋ ನೋಡಿ, ಇಷ್ಟು ದೊಡ್ಡ ನಗರದಲ್ಲಿ ಕೆಲವು ಸಮಸ್ಯೆಗಳಿದೆ. ಆದರೂ ಕೂಡ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ನಗರ. ಇವತ್ತು ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇರುವಂಥದ್ದು ಕರ್ನಾಟಕ. ಯಾಕೆ ಬರ್ತಾ ಇದ್ದಾರೆ ಜನ? ಯಾಕೆ ನಾವು ನಂಬರ್ 1 ಇದ್ದೀವಿ? ಯಾಕಂತ ಹೇಳಿದ್ರೆ ಇಲ್ಲಿರೋ ವಾತಾವರಣ ಚೆನ್ನಾಗಿರೋದ್ರಿಂದ, ಸರ್ಕಾರ ಚೆನ್ನಾಗಿರೋದ್ರಿಂದ, ಮತ್ತು ಇಲ್ಲಿ ಬಂದರೆ ಅವರಿಗೆ ಎಲ್ಲ ರೀತಿಯ ಸೌಕರ್ಯ ಸಿಗ್ತಾ ಇರೋದ್ರಿಂದ. ಕೆಲವು ಲೋಪದೋಷಗಳು ಇಲ್ಲ ಅಂತ ನಾನು ಹೇಳ್ತಾರೆ. ಎಲ್ಲ ನಗರಗಳಿಗೆ ಹೋಗಿ, ದೆಹಲಿಗೆ ಹೋಗಿ, ಮುಂಬೈಗೆ ಹೋಗಿ, ಎಲ್ಲ ಕಡೆ ಹೋಗಿ, ಅಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ. ಆದರೆ ಇದೇನು ಇವತ್ತು ನೆನ್ನೆ ಸೃಷ್ಟಿಯಾಗಿರುವಂಥ ಸಮಸ್ಯೆ ಏನಲ್ಲ. ಆದರೆ ಖಂಡಿತವಾಗಿಯೂ ನಮ್ಮ ಜವಾಬ್ದಾರಿ ಇದೆ. ಅದನ್ನು ನಾನು ಯಾವುದೇ ಟೀಕೆ ಬಂದರೆ ಅದನ್ನು ಸ್ವಾಗತ ಮಾಡ್ತೀವಿ. ಸರಿಪಡಿಸುವಂಥ ಕೆಲಸ ಕೂಡ ನಮ್ಮ ಸರ್ಕಾರ ಮಾಡ್ತದೆ. ನವೆಂಬರ್ ಒಳಗಡೆ ಗುಂಡಿಗಳನ್ನು ಮುಚ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಆದರೆ BJP ಅವರು ಈ ವರ್ಷದ ನವೆಂಬರ್, ಮುಂದಿನ ವರ್ಷದ ನವೆಂಬರ್ ಮುಗಿಸ್ತಿರೋ ಅಂತ. ಅವು ನೋಡಿ, ಅಶೋಕ್ ಅವರು ಮತ್ತು BJP ಅವರು ಎಲ್ಲ ಬೆಂಗಳೂರು ಸಚಿವರುಗಳಾಗಿದ್ದರು. ಅವ್ರ ಕಾಲದಲ್ಲಿ ಈಗ ನಾವು ಈ ವೈಟ್ ಟಾಪಿಂಗ್ ಮಾಡಿರೋದು ನಾವು. ಅವಾಗ ವೈಟ್ ಟಾಪಿಂಗನ್ನು ವಿರೋಧ ಮಾಡಿದವರೇ BJP. ಇವತ್ತು ವೈಟ್ ಟಾಪಿಂಗನ್ನು ಮಾಡಿರ್ತಕ್ಕಂಥದ್ದೇ ಇವತ್ತು ರಸ್ತೆಗಳು ಉಳ್ಕೊಂಡಿರುವಂಥದ್ದು. ಆವಾಗ ಎಷ್ಟು ವಿರೋಧ ಮಾಡಿದ್ರು ಅವರು, ಅಲ್ವಾ? ಎಲ್ಲೆಲ್ಲಿ ವೈಟ್ ಟಾಪಿಂಗ್ ಆಗಿದೆ ಆ ಎಲ್ಲ ರಸ್ತೆಗಳು ಚೆನ್ನಾಗಿದೆ. ಅದಕ್ಕೋಸ್ಕರ ವೈಟ್ ಟಾಪಿಂಗ್ ಕೂಡ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ, ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಅದರಿಂದ BJP ಅವರು ಅವ್ರ ವಿರೋಧ ಪಕ್ಷ ಹೇಳಬೇಕು, ಅವ್ರ ಡ್ಯೂಟಿ ಇದೆ, ನಾನು ಅದು ಇಲ್ಲ ಅಂತ ಹೇಳೋಲ್ಲ. ಆದರೆ ಇವತ್ತು ಅವರಿದ್ದಾಗ ಏನು ಮಾಡಿದ್ರು ಅದು ಒಂದು ಪ್ರಶ್ನೆ. ಈಗ ನಾವು ಖಂಡಿತ ನಮ್ಮ DCM ಇದ್ರ ಬಗ್ಗೆ ಎಲ್ಲ ರೀತಿಯ ಕ್ರಮ ತಗೊಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.